ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ರು ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಡೈಲಿ ರೋಟೀನ್ ಯಾವ ರೀತಿ ಆಗಿರುತ್ತೆ ಅಂತ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೊಂದು ಪುಟಾಣಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಣ್ಣ ಗಿಡ ಏನಲ್ಲ, ಒಂದು 7-8 ತಿಂಗಳು ಮೇಲಾಗಿದೆ ಹಾಕಿ, ಆದರೂ ಗಿಡ ದೊಡ್ಡದಾಗಿಲ್ಲ. ಒಂದೊಂದೇ ಅವಾಗವಾಗ ಒಂದೊಂದು ಹೂ ಬಿಡ್ತಾ ಇರುತ್ತೆ. ನನ್ನ ಮಗಳು ಮನೇಲಿದ್ದಾಗ ಏನಾದ್ರೂ ಸ್ಕೂಲಿಗೆ ರಜಾ ಇದ್ದರೆ ಅಥವಾ ಏನಾದರೂ ಮಾಡಬೇಕಂತ ಅನಿಸಿದರೆ ಈ ಥರ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾ ಇರ್ತಾಳೆ. ಮನೆ ಒಳಗೆಲ್ಲ ಒರೆಸಲ್ಲ, ಅದು ನನಗೆ ಅಷ್ಟೊಂದು ಕ್ಲೀನಾಗಿ ಮಾಡಲ್ವಲ್ಲ, ಇಷ್ಟ ಆಗೋದಿಲ್ಲ. ಹಾಗಾಗಿ ಅದನ್ನು ನಾನೇ ಮಾಡ್ತೀನಿ. ಆಚೆದೊಂದು ಪರವಾಗಿಲ್ಲ ಅಂತ ಇಷ್ಟಪಟ್ಟು ಅದೊಂದು ಕೆಲಸ ಮಾಡಿಕೊಡೋದು. ಅವರಿಗೂ ಅಭ್ಯಾಸ ಆಗುತ್ತೆ ಮಾಡಿ ಅಂತ ಇದೊಂದು ಸಣ್ಣದು ಆಚೆದೊಂದು ಕೆಲಸ ಕೊಡ್ತೀನಿ. ಡೈಲಿಗೆ ಏನು ಕೆಲಸ ಅಂತಂದರೆ ದೇವ್ರ ಮನೆ ಕ್ಲೀನ್ ಮಾಡಿಕೊಟ್ಟು ಹೂವೆತ್ತಿಟ್ಟು ಹೋಗೋದು. ಒಂದೊಂದು ದಿನ ಆದರೆ ಪೂಜೆ ಮಾಡಿಸ್ತೀನಿ, ಇಲ್ಲ ಅಂತಂದರೆ ಡೈಲಿ ನಾನೇ ಮಾಡೋದು. ನಾನು ಮಾಡಲ್ಲ ಅಂತಂದರೆ ನಿತ್ಯ ಅಂಕೆಲಿ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಸ್ಕೂಲಿಗೆ ಕಳಿಸೋದು. ಒಂದು ಪುಟಾಣಿ ರಂಗೋಲಿ ಹಾಕ್ತೆ, ಮನೆ ಮುಂದೆ ಎಲ್ಲ ಗುಡಿಸಿ ತುಳಸಿ ಕಟ್ಟೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಕ್ಲೀನ್ ಮಾಡಿದೆ. ಫಸ್ಟು ಬೆಳಗ್ಗೆಯಿಂದ ನನ್ನ ಕೆಲಸ ಈ ರೀತಿಯಾಗಿ ಶುರುವಾಗುತ್ತೆ. ಫ್ರೆಶ್ ಅಪ್ ಆದಮೇಲೆ ನಾನು ಒಂದು ಲೋಟ ಫಸ್ಟು ಮೆಂತ್ಯ ನೀರು ಕುಡಿತೀನಿ. ಮೆಂತ್ಯ ನೀರು ಕುಡಿದಾದ್ಮೇಲೆ ಈ ಥರ ಕೆಲಸ ಶುರುವಾಗುತ್ತೆ. ಹಾಲು ಕರೆದಾಯಿತು, ಹಸಿಗೆ ಬೂಸ ಇಟ್ಟಾಯಿತು. ಅದನ್ನ ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನನ್ನ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಆಗಿರುತ್ತೆ ಅಂತ ಆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದನ್ನು ಮಿಸ್ ಮಾಡಿದೆ ನೋಡಿ, ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತೀನಿ. ಮನೆ ಮುಂದೆ ಎಲ್ಲ ಗುಡಿಸಿ ರಂಗೋಲಿ ಹಾಕಾದ್ಮೇಲೆ ಈ ಕಡೆ ಸೈಡ್ ಕರು ಕಟ್ಟಿರ್ತೀವಲ್ಲ, ಹಸು ಕರು ಕಟ್ಟಿರ್ತೀವಿ, ಅದನ್ನು ಎಲ್ಲ ಗುಡಿಸ್ತೀನಿ. ಹಳ್ಳಿ ಮನೆ ಚಂದ, ಹಳ್ಳಿ ಜೀವನ ಚಂದ, ಆದರೆ ಕೆಲಸ ಕೂಡ ಅಷ್ಟೇ ಇರುತ್ತೆ. ಇವಾಗ ಆಚೆ ಕೆಲಸ ಎಲ್ಲ ಮುಗಿಸಿ ಬಂದು ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ಸ್ಕೂಲಿಗೆ ರಜಾ ಇದ್ದಾಗ ನಾನು ಜಾಸ್ತಿ ದೋಸೆನೇ ಮಾಡೋದು. ದೋಸೆ ಕಡುಬು ಅಥವಾ ಇಡ್ಲಿ ನನ್ನ ಮಕ್ಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಿತ್ಯ ಸ್ಕೂಲು ರಜಾ ಇದ್ದಾಗ ಮಾಡು ಮಮ್ಮಿ ಅಂತ ಹೇಳೋದು. ಅದಕ್ಕೆ ಶೇಂಗಾ ಚಟ್ನಿ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡಿ ದೋಸೆ ಮಾಡ್ತಾಯಿದ್ದೀನಿ. ಅದೇನಾಯಿತು ಅಂತ ಗೊತ್ತಿಲ್ಲ, ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಅದು ಆ್ಯಂಗಲ್ ಚೇಂಜ್ ಆಗಿಬಿಟ್ಟು ಅದು ರೇಷು ತಪ್ಪಾಗಿ ರೆಕಾರ್ಡ್ ಆಗಿಬಿಟ್ಟಿದೆ. ಇವಾಗ ಚಟ್ನಿ ಆಯಿತು, ಶೇಂಗಾ ಚಟ್ನಿ ಮಾಡಿದೆ. ಚಟ್ನಿ ನನಗೇನು ಇಷ್ಟ ಆಗೋದಿಲ್ಲ, ನನ್ನ ಹಸ್ಬೆಂಡ್ಗೆ ಇಷ್ಟ. ಹಾಗಾಗಿ ಅವರಿಗೋಸ್ಕರ ಸ್ವಲ್ಪ ಚಟ್ನಿ ಮಾಡ್ತೀನಿ. ನನಗೆ ಪಲ್ಯ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಚಟ್ನಿ ಯಾವುದಕ್ಕೂ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಕಡಲೆಬೇಳೆ, ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ. ಆಲೂಗೆಡ್ಡೆ ಸ್ವಲ್ಪ ಇತ್ತು, ಹಾಗಾಗಿ ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ. ದೋಸೆಗೆ ಈರುಳ್ಳಿ ಪಲ್ಯ ಕೂಡ ಚೆನ್ನಾಗಿರುತ್ತೆ, ಅಥವಾ ಆಲೂಗೆಡ್ಡೆ ಪಲ್ಯಕ್ಕೂ ಈರುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗೇ ಇರುತ್ತೆ. ಅದಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಣ್ಣಾಗಿತ್ತು, ಹಾಗಾಗಿ ಕೆಂಪು ಮೆಣಸಿನ್ಕಾಯಿನೇ ಹಾಕ್ತೆ. ಅದಕ್ಕೆ ಇವಾಗ ಬೇಯಿಸಿಟ್ಟಿರುವಂತಹ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ನೀರು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದಂತಹ ಪಲ್ಯ ರೆಡಿ ಆಗುತ್ತೆ. ಅದೇ ಹೇಳಿದ್ನಲ್ಲ, ದಿನ ಒಂದು ಕೆಲಸ ಕೊಡ್ತೀನಿ, ದೇವ್ರ ಮನೆ ಕ್ಲೀನ್ ಮಾಡಿ ಹೂವೆತ್ತಿಟ್ಟು ಹೋಗೋದು. ಅಂದರೆ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಜೊತೆಗೆ ಅವರಿಗೂ ಅಭ್ಯಾಸ ಆಗುತ್ತೆ ಅಂತ. ಹಾಗೆ ಸಂಜೆ ಟೈಮಲ್ಲಿ ದೀಪ ಹಚ್ಚೋದು, ಕಸ ಗುಡಿಸಿ ಎಲ್ಲ ಬಾಕ್ಲಿ ನೀರು ಎಲ್ಲ ಆದಮೇಲೆ ಹಾಲು ಕರೆದು ಬರೋ ಟೈಮಿಗೆ ಮುಖ ತೊಳ್ಕೊಂಡು ದೀಪ ಹಚ್ಚೋದು ನಿತ್ಯನ ಕೆಲಸ ಅದು. ನೆಕ್ಸ್ಟ್ ಹಾಲು ಕಾಯಿಸ್ಕೊಡ್ತೀನಿ, ನಾನು ಕಾಫಿ ಕಾಯಿಸ್ಕೊಳ್ತೀವಿ, ಹಾಲು ಕುಡಿದು ಹೋಮ್ವರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಅಷ್ಟು ಕೆಲಸ ವಹಿಸಿದ್ದೀನಿ. ದೋಸೆ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೆ, ದೋಸೆ ಹಾಕ್ತಾಯಿದ್ದೀನಿ. ನಾನು ದೋಸೆ ಕಡುಬು ಇಡ್ಲಿ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗಳು ಬಂದು ಕೊಡೋ ತನಕ ಕಾಯ್ಕೊಂಡು ನಿಂತಿರ್ತಾಳೆ. ಅವಳಿಗೆ ಅಷ್ಟು ಇಷ್ಟ ಆಗುತ್ತೆ. ಫಸ್ಟ್ನೇ ದೋಸೆ ಎಲ್ಲರದು ಅದೇ ಕತೆ ಅಂತ ಹಂಗೆ ಕಾಣುತ್ತೆ. ಫಸ್ಟ್ನೇ ದೋಸೆ ಏನೋ ಅಷ್ಟು ನೀಟಾಗಿ ಬರೋದಿಲ್ಲ. ಹೇಳಿದ್ನೆಲ್ಲ ವೀಡಿಯೋ ಮಾಡಬೇಕಾದ್ರೆ ವಿಡಿಯೋ ಆ್ಯಂಗಲ್ ಚೇಂಜ್ ಆಗಿಬಿಟ್ಟು ತಪ್ಪಾಗಿ ರೇಷಿಯೋದಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ. ಹಾಗಾಗಿ ಇದಕ್ಕೆ ಅಡ್ಜಸ್ಟ್ ಮಾಡಿ ಎಡಿಟ್ ಮಾಡೋದೇ ಕಷ್ಟ ಆಗಿಬಿಡ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹತ್ರದಿಂದ ಕಾಣಿಸೋ ಥರ ಕಾಣಿಸ್ತಾ ಇದೆ.
ದೋಸೆ ಹಾಕ್ಕೊಟ್ಟೆ. ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಬ್ಯಾಟರ್ ರೆಡಿ ಮಾಡಿದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಪಲ್ಯ ಕೂಡ ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಶೇಂಗಾ ಚಟ್ನಿ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಆಯಿತು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ತೋಟಕ್ಕೆ ಹೊರಟಿದ್ವಿ. ಮಕ್ಕಳು ಇಬ್ಬರು ಕೂಡ ನಾನು ಬರ್ತೀನಿ, ಇವತ್ತು ರಜಾ ಇದೆಯಲ್ಲ ನಿತ್ಯಾಗಿ ನಾನು ಬರ್ತೀನಿ ಅಂತ ಅಂದರು. ಅವರಿಗೂ ಕೂಡ ಸ್ವಲ್ಪ ಚೇಂಜ್ ಅಂತ ಅನಿಸ್ಲಿ ಅಂತ ತೋಟಕ್ಕೆ ಕರ್ಕೊಂಡು ಬಂದಿದ್ವಿ. ಅದೇ ಏನು ಕೆಲಸ ಅಂದರೆ ಈ ಥರ ಕೆಳಗಡೆ ಚಿಗುರು ಇತ್ತಲ್ಲ ಅದನ್ನು ತೆಗಿತಾ ಇದ್ವಿ. ಜಾಸ್ತಿ ಹೊತ್ತೇನಿರಲಿಲ್ಲ, ಮಕ್ಕಳು ಇದ್ದಿದ್ದರಿಂದ ಅವರಿಗೂ ಬೇಜಾರಾಗುತ್ತೆ. ಹಾಗೆ ಬಿಸಿಲು ಕೂಡ ಇವತ್ತು ಜಾಸ್ತಿ ಇತ್ತು. ನಾವು ಬರೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಬೇಗ ಬಂದಿದ್ದರೆ ಬೇಗ ಹೋಗಬಹುದಿತ್ತು. ಹಾಗಾಗಿ ಲೇಟಾಗಿ ಜಾಸ್ತಿ ಹೊತ್ತೇನಿರಲಿಲ್ಲ. ಕೆಳಗಡೆ ಈ ಥರ ಎಕ್ಸ್ಟ್ರಾ ಚಿಗುರಿತ್ತಲ್ಲ ಅದನ್ನು ಕಟ್ ಮಾಡಿ ತೆಗಿತಾ ಇದ್ವಿ. ಅವರು ಸಣ್ಣ ಸಣ್ಣ ಕಡ್ಡಿ ಪೀಸ್ಗಳೆಲ್ಲ ಇಟ್ಕೊಂಡು ನಾವು ಒಲೆ ಅಂತೆ ಒಳ್ಕಲ್ಲಂತೆ ಅಡುಗೆ ಮಾಡ್ತಾಯಿದ್ದೀವಂತೆ, ಇದು ಪಾತ್ರೆ ಅಂತೆ, ನಾನು ಇವಾಗ ಊಟಕ್ಕೆ ಕರಿತೀನಿ ನೀವು ಬರಬೇಕು ಅಂತ ಚಂದ ಬೇವಿನ ಮರದಡಿ ಕುತ್ಕೊಂಡು ಆಟ ಆಡ್ತಾಯಿದ್ರು. ಯಾವ ಎ ಸಿನೂ ಬೇಡ ಅಂತ ಅನಿಸುತ್ತೆ ಬೇವಿನ ಮರದಡಿ, ಅಷ್ಟು ನೆರಳಿರುತ್ತೆ. ಹೌದಲ್ವಾ? ಎಷ್ಟು ಜನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಎಷ್ಟೇ ಬಿಸಿಲಿರಲಿ ಎಷ್ಟೇ ಉರಿತಾ ಇರಲಿ ಬೇವಿನ ಮರ ಮತ್ತು ಹೊಂಗೆ ಮರ ಅದ್ರ ಕೆಳಗೆ ಹೋಗಿ ಕೂತ್ಕೊಂಡ್ರೆ ತುಂಬಾ ತಂಪು ಅಂತ ಅನಿಸುತ್ತೆ. ನೋಡಿ ಈಗ ಯಾವ ಥರ ಆಟ ಆಡ್ತಾಯಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಮಧ್ಯಾಹ್ನ ಹಸ್ಬೆಂಡ್ ಡ್ರಮ್ ತೊಗೊಂಡೋದ್ರು. ಅಲ್ಲಿ ಕಡ್ಡಿ ಪೀಸ್ ಎಲ್ಲ ಇಟ್ಕೊಂಡಿದ್ದಾರಲ್ಲ ಅದು ಒಲೆ ಅಂತೆ. ಲಡ್ಡು ಮುಂದೆ ಇರೋದು ಒಳಕಲ್ಲು, ನಿತ್ಯನ ಮುಂದೆ ಇರೋದು ಮಸಾಲ ಬಾಕ್ಸ್ ಅಂತೆ. ಅದು ಒಳಕಲ್ಲಲ್ಲಿ ಖಾರ ರುಬ್ಬೋದಂತೆ. ಇದು ಚಂದ, ಅವ್ರ ಮಾತೆ ಒಂದು ಚಂದ ಇತ್ತು ನೋಡೋದಕ್ಕೆ. ಖಾರ ಎಲ್ಲ ಬಾಕ್ಸ್ ಯಾವುದು ಇದು? ಉಪ್ಪು ಖಾರದ ಬಾಕ್ಸ್. ಮಸಾಲ ಬಾಕ್ಸ್. ಇದು ಸೌಟು, ಅದು ಇದು ಇದು ಒಲೆ, ಇದು ಒಳಕಲ್ಲು, ಇದು ಸೌಟು, ಅದು ಸ್ಪೂನು, ಉಪ್ಪು ಖಾರ ಎಲ್ಲ ಮಸಾಲ ಬಾಕ್ಸ್. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಾಂಬಾರು ಇರಲಿಲ್ಲ, ಅಂದರೆ ಸಾಂಬಾರು ಮಾಡಿರಲಿಲ್ಲ ಬೆಳಗ್ಗೆ. ಹಾಗಾಗಿ ಪಟಾಪಟ್ ಆಗುವಂತಹ ನಾನಿಲ್ಲಿ ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಇರಬೇಕು, ಅದಕ್ಕೆ ಹುರ್ಗೊಡ್ಲೆ ಹಸಿರು ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರ್ಶಿನದ ಪುಡಿ, ಈರುಳ್ಳಿ, ಎಣ್ಣೆ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಇಷ್ಟನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಖಾರ ರುಬ್ಬೋದಕ್ಕೆ. ಅದನ್ನು ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋದು. ಕಡಲೆಕಾಳು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಅದು ನಂಚ್ಕೊಳ್ಳೋದಕ್ಕೆ ಹಾಕೋದಕ್ಕೆ. ಅದಕ್ಕೆ ಜಸ್ಟ್ ಒಂದು ಒಗ್ಗರಣೆ ಕೊಡ್ಕೊಳ್ಳೋದು. ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಒಗ್ಗರಣೆ ಸ್ವಲ್ಪ, ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇದರಲ್ಲಿ ಹಸಿ ಬಜ್ಜಿ ಕೂಡ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಟ್ನಿ ಥರ ರುಬ್ಕೊಂಡಿದ್ವಲ್ಲ ಮಸಾಲೆ, ಒಗ್ಗರಣೆ ಎಲ್ಲ ಆದಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಹುಣಸೆಹಣ್ಣಿನ ರಸ ಮಿಸ್ ಮಾಡದೆ ಹಾಕಬೇಕು. ಟೇಸ್ಟ್ ಅಲ್ಲೇ ಜಾಸ್ತಿ ಆಗೋದು. ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋದು. ಕಡಲೆಕಾಳನ್ನು ಹುರಿದ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಕಾಯಿ ಬಜ್ಜಿ ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ ಅಥವಾ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ. ಅಂದರೆ ಲಡ್ಡು ಎಲ್ಲ ಸಾಂಬಾರನ್ನು ಅಷ್ಟೊಂದೇನು ಇಷ್ಟಪಡೋದಿಲ್ಲ. ನಿತ್ಯಾಗೆ, ನನ್ನ ಹಸ್ಬೆಂಡ್ಗೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಸಾಂಬಾರು ಅಂತಂದರೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರ್ ಅಂತಲೇ ಹೇಳ್ಬೋದು. ಅಡುಗೆ ಕೆಲಸ ಎಲ್ಲ ಇತ್ತು, ಮುಗಿಸಿ ಪಾತ್ರೆ ತೊಳೆದು ಎಲ್ಲ ಕೆಲಸ ಎಲ್ಲ ಮುಗಿಸ್ದೆ. ಮನೆ ಹಿಂದಕ್ಕೆ ಬಂದಿದ್ದೆ. ಅಲ್ಲಿ ಹೂವಿನ ಗಿಡಗಳನ್ನು ಇಟ್ಟಿದ್ದೀನಿ ಪಾಟಲ್ಲಿ. ನೆಲದಲ್ಲಿರುವಂತಹ ಗಿಡಗಳಿಗೆ ಒಂದಿನ ನೀರು ಹಾಕಿಲ್ಲ ಅಂತಂದರೂ ಏನೂ ಆಗೋದಿಲ್ಲ. ಹಾಗೆ ಮನೆ ಮುಂದೆ ನಲ್ಲಿ ಇರೋದ್ರಿಂದ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ, ನೀರು ಹಾಕ್ತಾನೆ ಇರ್ತೀನಿ. ಆದರೆ ಮನೆ ಹಿಂದೆ ಇರುವಂತಹ ಗಿಡಗಳು ಪಾಟಲ್ಲಿ ಇರ್ತಾವಲ್ಲ, 2 ದಿನ ನೀರು ಹಾಕಿಲ್ಲ ಅಂದರೆ ಫುಲ್ಲು ಆಗಿರ್ತವೆ, ಅದನ್ನ ನೋಡೋದಕ್ಕೇ ಆಗೋದಿಲ್ಲ, ಆ ಥರ ಆಗಿರ್ತವೆ. ಹಾಗಾಗಿ ಅವಕ್ಕೆಲ್ಲ ನೀರು ಹಾಕಿದೆ. ಅಷ್ಟರಲ್ಲೆಲ್ಲ ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಯಿತು. ನನ್ನ ಮಕ್ಕಳು ಚೆನ್ನಾಗಿ ಆಟ ಆಡ್ತಾಯಿದ್ರು. ಲಡ್ಡು ನೋಡಿ ನಾನು ವಾಕ್ ಮಾಡ್ತೀನಿ, ರನ್ ಮಾಡ್ತೀನಿ ಅಂತ ಅಂದ್ಕೊಂಡು ಕುಣ್ಕೊಂಡು ಹೋಗ್ತಾ ಇದ್ಲು. ಅವಳನ್ನ ನೋಡೋದೇ ಏನೋ ಒಂಥರ ಚಂದ. ಅವಳು ಕುಣಿತಾ ಇದ್ದರೆ, ಅಂದರೆ ರನ್ ಮಾಡ್ತಾ ಇದ್ದರೆ ಅವಳು ಕೂದಲು ಕೂಡ ಅದೇ ಥರ ಅವಳ ಥರನೇ ಕುಣಿತಾ ಇರುತ್ತೆ. ಅದೊಂದು ನೋಡ್ಕೊಂಡು ನಗಾಡ್ತಾ ಇದ್ವಿ. ಹಾಗೆ ಸಂಜೆ ಯಾರೋ ನಮ್ಮನೆ ಹತ್ರ ಬೆಕ್ಕು ತೊಗೊಂಡು ಬಂದು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಸಂಜೆ ಆಯಿತು, ಹಸುಗಳನ್ನ ತೋಟದಿಂದ ಮನೆಗೆ ವಾಪಸ್ ಹೊಡ್ಕೊಂಡು ಬಂದ್ವಿ. ಇನ್ನೇನು ಮತ್ತೆ ಮಾಮೂಲಿ ಅದೇ ಕೆಲಸ, ಬೂಸ ಇಡೋದು, ಹಾಲು ಕರಿಯೋದು. ನೋಡಿ ಇಲ್ಲಿ ಬೆಕ್ಕಿನ ಮರಿ ತಂದುಬಿಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ? ಹೇಗೆ ಅಂತಂದರೆ ನಮ್ಮದು ಲಾಸ್ಟ್ನೇ ಮನೆ ಆಗಿದೆ. ಯಾರಿಗಾದ್ರೂ ನಾಯಿ ಬೇಡ ಅಂತಂದರೆ, ಬೆಕ್ಕು ಬೇಡ ಅಂತಂದರೆ ಎಲ್ಲ ತೊಗೊಂಡು ಬಂದು ನಮ್ಮ ಮನೆ ಹತ್ರ ಬಿಟ್ಟು ಹೋಗಿರ್ತವೆ. ಅವು ಪಾಪ ಇಲ್ಲಿ ಊಟ ತಿಂಡಿ ಏನೂ ಇಲ್ಲದೆ ಇಲ್ಲಿ ಬಂದು ಓಡಾಡ್ತಾ ಇರ್ತವೆ. ಹಸುಗೆ ಬೂಸ ಎಲ್ಲ ಇಟ್ಟಿದ್ನಲ್ಲ, ಅದೇನೋ ಚೆಲ್ಲಿತ್ತು ಅಂತ ಅನಿಸುತ್ತೆ. ಅಲ್ಲೆಲ್ಲ ಊಟ ಎಲ್ಲ ಹುಡುಕ್ತಾ ಇತ್ತು. ನೋಡಿದ್ರೇ ಪಾಪ ಅಂತ ಅನಿಸುತ್ತೆ. ಎಲ್ಲ ತೊಗೊಂಡು ಬಂದು ನಮ್ಮನೆ ಹತ್ರ ಬಿಟ್ಟು ಹೋಗ್ತಾರೆ. ಹಾಗೆ ಇದು ಕನಕಾಂಬರ ಗಿಡ ನೋಡಿ, ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಇದೆ ಅಂತ. ಇಂಥ ಒಂದು 4 ಗಿಡ ಹಾಕೊಂಡ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಹೂ ಸಿಗ್ತವೆ. ಇದು ಬಿಂದಿಗೆ ಗಿಡ, ಇದು ಕೂಡ ಡೈಲಿ ಹೂ ಸಿಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ್ ಪೂರ್ತಿಯಾಗಿ ತೋರಿಸಿಲ್ಲ, ಮೇನ್ ಪಾಯಿಂಟ್ಸ್ ಮಾತ್ರ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.